ಆದಂತಹ ಶ್ರೀಯುತ ಮೋಹನ್ ಸಿಂಗ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮನ್ನೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಾಲಿನ ಕ್ರೀಡಾ ಚಟುವಟಿಕೆಗಳನ್ನ ಇವತ್ತು ಹೊಸಕೋಟೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಹುಶಃ ಇದು ನಮ್ಮ ಜಿಲ್ಲೆಯ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಆರಂಭಗೊಳ್ತಾ ಇದೆ. ಬಹಳ ಅತ್ಯಂತ ಸಂತೋಷದಾಯಕ ವಿಚಾರ. ಈಗ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ಇಲಾಖೆಯು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಅಲ್ಲಿ ಅಡಗಿರ್ತಕ್ಕಂಥ ಸೂಕ್ತವಾದ ಪ್ರತಿಭೆಯನ್ನು ಯಾವ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋ ವಿದ್ಯಾರ್ಥಿಗಳು ಬಹಳ ಅನುಕೂಲಕರವಾದಂಥ ವಾತಾವರಣ ನಿರ್ಮಿಸಿಕೊಟ್ಟಿದೆ. ಜೊತೆಗೆ ನಮ್ಮ ಈ ಜಿಲ್ಲೆ ಅತ್ಯಂತ ಬಹಳ ವಿಶಿಷ್ಟವಾದಂಥ ಜಿಲ್ಲೆ. ಯಾಕೆಂದರೆ ಇದೊಂದು ನಗರ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಬರುವಂತಹ ಹೆಚ್ಚಿನ ಸಂಖ್ಯೆ ಇರತಕ್ಕಂಥ ವಿದ್ಯಾರ್ಥಿಗಳು ಇರೋದ್ರಿಂದ ಈ ಒಂದು ತಾಲೂಕು ಅತ್ಯಂತ ಬಹಳ ಆಕರ್ಷಣೀಯವಾದಂಥ ತಾಲೂಕಾಗಿದೆ. ಜೊತೆಗೆ ಇಲ್ಲಿ ನನಗೆ ತಿಳಿದ ಹಾಗೆ ಕಬಡ್ಡಿ, ಖೋ-ಖೋ ಹಾಗೂ ವಾಲಿಬಾಲ್ಗಳಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿ ಹೊಂದಿದ್ದಾರೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರವಾಗುತ್ತದೆ. ನನಗೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ಹೊಸಕೋಟೆ ತಾಲೂಕಿನ ಪ್ರಾಂಶುಪಾಲರ ಸಂಘ ಬಹಳ ಮುಖ್ಯವಾಗಿ ಹಾಗೂ ಎಲ್ಲ ಪ್ರಾಂಶುಪಾಲರು ಹೊಸಕೋಟೆಯ ಇರತಕ್ಕಂಥ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಕೂಡ ಇದಕ್ಕೆ ಸಹಕರಿಸಿ ಈ ಕ್ರೀಡಾಕೂಟದಲ್ಲಿ ಬಹಳ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಮತ್ತು ಬಹಳ ಸಹಕಾರಿಯಾಗಿದೆ. ಯಾಕೆಂದರೆ ಇಂಗ್ಲೀಷ್ ಒಂದು ಗಾದೆ ಇದೆ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ಅಂದರೆ ಹೇಗೆ ನಮ್ಮ ಮನಸ್ಸು ಗಟ್ಟಿಯಾಗಿರ್ತದೋ, ದೇಹ ಚೆನ್ನಾಗಿದೆ ಮಾತ್ರ ಮನಸ್ಸು ಕೂಡ ಅಷ್ಟೇ ಸದೃಢ. ಆ ದೃಷ್ಟಿನಲ್ಲಿ ಕ್ರೀಡೆಗಳು ಬಹಳ ಸಹಕಾರಿ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನಪ್ಪ, ವಿದ್ಯಾರ್ಥಿಗಳಲ್ಲಿ ಇವತ್ತು ಸೋಲು ನಾಳೆಯ ಗೆಲುವು. ಹಾಗಾಗಿ ಯಾರೂ ಕೂಡ ಸೋಲು ಅಂತ ಅಂದ್ಕೊಂಡು ಅಪ್ಸೆಟ್ ಆಗಬೇಕಾಗಿಲ್ಲ. ಮುಂದಿನ ದಿನಗಳವರು ಹೆಚ್ಚಿನ ನಿರಂತರವಾದಂಥ ಅಭ್ಯಾಸಗಳನ್ನು ಕೈಗೊಂಡು ಈ ಒಂದು ಕ್ರೀಡೆಯಲ್ಲಿ ಅವರು ಭಾಗವಹಿಸಬಹುದು ಮತ್ತು ಗೆಲುವನ್ನು ಕೂಡ ಸಾಧಿಸಬಹುದು ಅಂತ ಹೇಳ್ತಾ ನನ್ನ ಮಾತು.